ನಮಸ್ಕಾರ, ನಾನು ಡಾಕ್ಟರ್ ಅಂಬುಜಾಕ್ಷಿ, ಆಯುರ್ವೇದ ವೈದ್ಯೆ. ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ವಿಷಯ ಶರದ್ ಋತುಚರ್ಯ. ನಿಮಗೆಲ್ಲ ಗೊತ್ತಿರೋ ಹಾಗೆ 6 ಋತುಗಳಿರ್ತವೆ. ಸೊ ಶರತ್ ಋತು ನಮಗೆ ಸೆಪ್ಟೆಂಬರ್ 2ನೇ ವಾರದಿಂದ ನವೆಂಬರ್ 2ನೇ ವಾರದ ತನಕ ಇರುತ್ತೆ. ಸತತ 2 ತಿಂಗಳ ಕಾಲ ಶರತ್ ಋತು ಇರುತ್ತದೆ. ಸೊ ಈ ಋತುವಿನಲ್ಲಿ ಸ್ವಾಭಾವಿಕವಾಗಿ ಹಗಲಿನಲ್ಲಿ ಸೂರ್ಯನ ತಾಪ ಜಾಸ್ತಿ ಆಗಿರುತ್ತೆ ಮತ್ತು ರಾತ್ರಿ ಹೊತ್ತು ತಂಪಾದ ವಾತಾವರಣ ಇರೋದ್ರಿಂದ ನಮ್ಮ ದೇಹದ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಸಂಚಿತವಾದ ಪಿತ್ತ ಪ್ರಕೋಪಗೊಳ್ಳುತ್ತೆ, ಅಂದರೆ ಹೆಚ್ಚಾಗುತ್ತೆ, ಉಷ್ಣತೆ ಹೆಚ್ಚಾಗುತ್ತೆ. ಇದರಿಂದ ಕೆಲವೊಂದು ಲಕ್ಷಣಗಳು ನಮ್ಮ ದೇಹದಲ್ಲಿ ಉಂಟಾಗುತ್ತೆ. ಪಿತ್ತದ ಲಕ್ಷಣಗಳು ಯಾವುದು ಅಂತಂದರೆ ಅತಿಯಾದ ಬಾಯಾರಿಕೆ ಆಗೋದು, ಉರಿ ಮೂತ್ರ, ಎದೆ ಉರಿ, ಉಳಿ ತೇಗು, ಈ ಥರ ವಾಂತಿ ಬರೋ ಥರ ಆಗೋದು, ಪಿತ್ತದ ರ್ಯಾಷಸ್, ಕೆಂಪು ವರ್ಣದ ರ್ಯಾಷಸ್ ಮೈ ತುಂಬ ಆಗೋದು, ಕೂದಲು ಜಾಸ್ತಿ ಉದುರೋದು, ಈ ಥರದ ಲಕ್ಷಣಗಳು ನಮಗೆ ಇರುತ್ತೆ. ಸೊ ನಾವು ಈ ಪಿತ್ತವನ್ನು ಶಮನ ಮಾಡಿಕೊಳ್ಳದೆ ಹಾಗೆ ಬಿಡೋದ್ರಿಂದ ನಮಗೆ ಮತ್ತೆ ಪಿತ್ತದ ಸಂಬಂಧಿತ ರೋಗಗಳು ಉಲ್ಬಣವಾಗೋ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ನಾವು ಪಿತ್ತವನ್ನು ಶಮನ ಮಾಡ್ಕೋಬೇಕು. ಯಾವ ರೀತಿ ಶಮನ ಮಾಡ್ಕೊಳ್ಬೇಕು ಅಂದರೆ, ನಮ್ಮ ಆಯುರ್ವೇದದಲ್ಲಿ ಹೇಳಿರೋ ಪ್ರಕಾರ ಕೆಲವೊಂದು ಆಹಾರ ಮತ್ತು ವಿಹಾರಗಳ ಪಾಲನೆಯಿಂದ ನಾವು ಪಿತ್ತವನ್ನು ಶಮನ ಮಾಡ್ಬೋದು. ಸೊ ಆಹಾರಗಳು ತ್ಯಜಿಸಬೇಕಾಗಿರೋದು ಯಾವುದು ಅಂತಂದರೆ ಅತಿಯಾದ ಮಸಾಲೆ, ಖಾರ, ಹುಳಿ, ಈ ಥರ ಪದಾರ್ಥಗಳನ್ನ, ಕರಿದ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು, ಈ ಪದಾರ್ಥಗಳು ಮತ್ತು ಮೊಳಕೆ ಬರೆಸಿದಂಥದ್ದು, ಅದು ಕೂಡ ಪಿತ್ತವನ್ನು ಜಾಸ್ತಿ ಮಾಡುತ್ತೆ. ಮತ್ತು ಫರ್ಮೆಂಟೆಡ್ ಫುಡ್ ಅಂತ ಏನು ಹೇಳ್ತೀವಿ, ರಾತ್ರಿ ಇಡೀ ನೆನೆಸಿರೋಂಥ ಹಿಟ್ಟುಗಳು ಲೈಕ್ ಇಡ್ಲಿ, ದೋಸೆ, ಇದನ್ನೆಲ್ಲ ಆದಷ್ಟು ಸ್ವಲ್ಪ ಕಡಿಮೆ ತಗೊಂಡ್ರೆ ನಮಗೆ ಪಿತ್ತವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಸೇವಿಸಬೇಕಾಗಿರೋವಂಥದ್ದು ಯಾವುದು ಅಂತಂದರೆ, ತುಪ್ಪವನ್ನು ಜಾಸ್ತಿ ಬಳಸಿ. ಈ ಋತುವಿನಲ್ಲಿ ತುಪ್ಪ ತುಂಬ ಹೆಲ್ಪ್ ಆಗುತ್ತೆ ಪಿತ್ತ ಶಮನ ಮಾಡಲಿಕ್ಕೆ. ಮತ್ತು ಕಹಿ ಮತ್ತು ಒಗರು ಇರೋಂತಹ ತರಕಾರಿಗಳು ಲೈಕ್ ಸೋರೆಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಪಡವಲಕಾಯಿ, ಇದೆಲ್ಲ ನಮಗೆ ಪಿತ್ತ ಶಮನಕಗಳಾಗಿರುತ್ತೆ. ಮತ್ತು ಹೆಸರು ಕಾಳಿನ ಪದಾರ್ಥಗಳು ಜಾಸ್ತಿ, ಹೆಸರು ಬೇಳೆ ಮತ್ತು ಹೆಸರು ಕಾಳು, ಈ ಥರದ್ದು ಸಾಂಬಾರೆಲ್ಲ ಮಾಡ್ಕೋಬೋದು. ಮತ್ತು ಪಾಯಸಗಳು, ಮನೆಯಲ್ಲೇ ಮಾಡಿರೋಂಥ ನ್ಯಾಚುರಲ್ ಆಗಿ ತುಪ್ಪ ಎಲ್ಲ ಬಳಸಿ ಮಾಡಿರೋಂಥ ಸ್ವೀಟ್ಸ್, ಸಿಹಿ ಪದಾರ್ಥಗಳು, ಕಷಾಯ, ಮಧುರ, ತಿಕ್ತರಸಗಳ ಸೇವನೆ ಅಂತ ಈ ಋತುವಿನಲ್ಲಿ ಹೇಳಿದ್ದಾರೆ. ಸೊ ಮತ್ತು ಮೊಸರು ತೊಗೊಳ್ಬಾರ್ದು ಈ ಋತುವಿನಲ್ಲಿ. ಹಗಲು ನಿದ್ದೆ ಮಾಡಬಾರ್ದು. ಜಾಸ್ತಿ ನಾವು ಸೂರ್ಯನ ಕಿರಣಗಳಿಗೂ ಕೂಡ ಆದಷ್ಟು ಎಕ್ಸ್ಪೋಸ್ ಆಗದೆ ಇರೋ ಥರ ನಾವು ನೋಡಿಕೊಂಡ್ರೆ ಈ ಋತುವಿನಲ್ಲಿ ಹೆಚ್ಚಾಗಿರುವಂಥ ಪಿತ್ತವನ್ನು ಶಮನ ಮಾಡಿಕೊಳ್ಬೋದು ನಾವು. ಸೊ ಇನ್ನೂ ಹೆಚ್ಚಿನ ಆರೋಗ್ಯ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.